ಮೂಲಭೂತ ಸೌಲಭ್ಯಗಳಿಗಾಗಿ ವಿದ್ಯಾರ್ಥಿನಿಯರು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು ದಾವಣಗೆರೆಯ ಶಾಮ್ನೂರಿನ ಜೆಎಚ್ ಪಟೇಲ್ ಬಡಾವಣೆಯಲ್ಲಿ ನಡೆದಿದೆ. ಮೂಲಭೂತ ಸೌಲಭ್ಯಗಳೇ ಇಲ್ಲ ನಮ್ಮ ಹಾಸ್ಟೆಲ್ನಲ್ಲಿ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ ಜೆಎಚ್ ಪಟೇಲ್ ಬಡಾವಣೆ ಹಾಸ್ಟೆಲ್ನಲ್ಲಿ. ನೀರಲ್ಲಿ ಹುಳ ಇದೆ ಅಂತ ಹೇಳಿ ವಿದ್ಯಾರ್ಥಿನಿಯರು ದೂರು ಕೊಡ್ತಾ ಇದ್ದಾರೆ. ಮಟನ್ ತಿನ್ನೋರಿಗೆ ಹುಳ ಯಾವ ಲೆಕ್ಕ ಅಂತ ಹೇಳ್ತಾರಂತೆ ಇವ್ರ ವಾರ್ಡನ್ನು ಕೇಳಿದ್ರೆ. ವಿದ್ಯಾರ್ಥಿನಿಯರ ನಡತೆ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಾರೆ ಹಾಸ್ಟೆಲ್ ವಾರ್ಡನ್ ಅಂತ ಹೇಳಿ ಇವ್ರ ವಿರುದ್ಧ ಈಗ ವಿದ್ಯಾರ್ಥಿನಿಯರು ಆರೋಪವನ್ನು ಮಾಡಿದ್ದಾರೆ. ತಾಲೂಕಾ ಸಮಾಜ ಕಲ್ಯಾಣ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡಿದಂತಹ ವಿದ್ಯಾರ್ಥಿನಿಯರು ಸುಡು ಬಿಸಿಲಿನಲ್ಲೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿನಿಯರು 3 ತಿಂಗಳಿಂದ ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಬಳಸೋದಕ್ಕೆ ನೀರಿಲ್ಲ, ಊಟದ ವ್ಯವಸ್ಥೆ ಸರಿ ಇಲ್ಲ, ಇಲ್ಲಿ ಹೀಗೆಲ್ಲ ಆಗಿದೆ ಅಂತ ಹೇಳಕ್ಕೆ ಹೋದರೆ ನಮಗೇನೆ ಬೈದು ಕಳಿಸ್ತಾರೆ ಅಂತ ಹೇಳಿ ಆರೋಪಿಸ್ತಾ ಇದ್ದಾರೆ ವಿದ್ಯಾರ್ಥಿನಿಯರು. ವಾಟರ್ ಅಲ್ಲಿ ನೀರು ಹುಳ ಬಿದ್ದವೆ, ಅವನೇನಾದ್ರು ಮ್ಯಾಮ್ ಹುಳ ಬಿದ್ದವಲ್ಲ ಅಂತ ಏನಾದ್ರು ಕೇಳಿದ್ರೆ ಕುಡಿಬೇಕು, ಒಂದೊಂದಿನ ಏನಾದ್ರೂ ಆಗುತ್ತೆ ಕುಡಿಬೇಕು, ಇಲ್ಲ ಅಂತಂದ್ರೆ ಚಿಕನ್ ಎಲ್ಲ ತಿಂತೀರಿ ಇದನ್ನೆಲ್ಲ ಕುಡಿಯಕ್ಕಾಗಲ್ಲ ಅಂತ ಹೇಳ್ತಾರೆ. ಅವ್ರ ಮಕ್ಳಿಗಾದ್ರೂ ಹಿಂಗೆ ಕುಡಿಸ್ತಾರ ಅವರು. ನಮ್ಮ ಮನೇಲಿ ಏನ್ ಬಿಟ್ಟಿಯಾಗಿ ನಮ್ಮನ್ನೇನು ಇಲ್ಲಿ ಬಿಟ್ಟಿಲ್ಲ, ಯೋಗ್ಯತೆ ಇಲ್ದಂಗೆ ಯಾರು ಹಾಸ್ಟೆಲಿಗೆ ಬರಲ್ಲ, ನಾವು ಓದಕ್ಕಂತ ಬಂದೀವಿ. ಅದನ್ನ ನಮಗ್ ಪರಿಹಾರ ಅಂತೂ ಬೇಕೇ ಬೇಕು ಅಷ್ಟೇ. ಇಲ್ಲಿಂದ ಮಾತ್ರ ಹೋಗಲ್ಲ ನಾವು. ರೂಮ್ ಅಲ್ಲಿ ಅಂತೂ ಜಾಗನೇ ಇಲ್ಲ, ಇನ್ನೊಂದು ಹಾಸ್ಟೆಲ್ ಸೇರಿಸ್ತಿದ್ದಾರೆ, ಅದ್ರಲ್ಲಂತೂ ಎಷ್ಟು ಗಲೀಜಾಗಿ ಕಾಣಿಸ್ತೈತೆ ಅಂದ್ರೆ ಗಾಳಿನೇ ಬರಲ್ಲ, ಓದ್ಕನಕ್ ಬಹಳ ಡಿಸ್ಟರ್ಬ್ ಆಗ್ತೈತೆ ನಮಗೆ. ನನಗೆ ಕೇಳಿದ್ದಕ್ಕೆ ಲಗೇಜ್ ತಗೊಂಡು ಹೊರಗಿಡಿಸ್ತೀನಿ ಅಂತ ಹೇಳ್ತಾರೆ. ನನಗೆ ಯೋಗ್ಯತೆ ಬಗ್ಗೆ ಮಾತಾಡ್ತಾರೆ. ಏನಾದ್ರೂ ವಾಟರ್ ಅಲ್ಲಿ ನೀರು ಹುಳ ಬಿದ್ದವೆ, ಅವನೇನಾದ್ರು ಮ್ಯಾಮ್ ಹುಳ ಬಿದ್ದವಲ್ಲ ಅಂತ ಏನಾದ್ರು ಕೇಳಿದ್ರೆ ಕುಡಿಬೇಕು, ಒಂದೊಂದಿನ ಏನಾದ್ರೂ ಆಗುತ್ತೆ ಕುಡಿಬೇಕು, ಇಲ್ಲ ಅಂತಂದ್ರೆ ಚಿಕನ್ ಎಲ್ಲ ತಿಂತೀರಿ ಇದನ್ನೆಲ್ಲ ಕುಡಿಯಕ್ಕಾಗಲ್ಲ ಅಂತ ಹೇಳ್ತಾರೆ. ಅವ್ರ ಮಕ್ಳಿಗಾದ್ರೂ ಹಿಂಗೆ ಕುಡಿಸ್ತಾರ ಅವರು. ನಮ್ಮ ಮನೇಲಿ ಏನ್ ಬಿಟ್ಟಿಯಾಗಿ ನಮ್ಮನ್ನೇನು ಇಲ್ಲಿ ಬಿಟ್ಟಿಲ್ಲ, ಯೋಗ್ಯತೆ ಇಲ್ದಂಗೆ ಯಾರು ಹಾಸ್ಟೆಲಿಗೆ ಬರಲ್ಲ, ನಾವು ಓದಕ್ಕಂತ ಬಂದೀವಿ. ಅದನ್ನ ನಮಗ್ ಪರಿಹಾರ ಅಂತೂ ಬೇಕೇ ಬೇಕು ಅಷ್ಟೇ. ಇಲ್ಲಿಂದ ಮಾತ್ರ ಹೋಗಲ್ಲ ನಾವು. ರೂಮ್ ಅಲ್ಲಿ ಅಂತೂ ಜಾಗನೇ ಇಲ್ಲ, ಇನ್ನೊಂದು ಹಾಸ್ಟೆಲ್ ಸೇರಿಸ್ತಿದ್ದಾರೆ, ಅದ್ರಲ್ಲಂತೂ ಎಷ್ಟು ಗಲೀಜಾಗಿ ಕಾಣಿಸ್ತೈತೆ ಅಂದ್ರೆ